ಸುದ್ದಿಗೋಷ್ಠಿ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿ ಮಾಡೋ ಉದ್ದೇಶ, ಈಗಾಗಲೇ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಸಂಪೂರ್ಣ ಬರ ಪೀಡಿತ ಅಂತ ಹೇಳಿ ಘೋಷಣೆ ಮಾಡ್ತಕ್ಕಂಥದ್ದು. ಮತ್ತು ಕಾರಣ ಯಾಕೆ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಈಗಾಗಲೇ ಸಂಪೂರ್ಣ ಮಳೆ ಬರದೇ ಇರೋ ಕಾರಣಕ್ಕೆ ಈಗಾಗಲೇ ಮಾನದಂಡ ಇದೆ, ಸರ್ಕಾರವೇ ಮಾಡಿಕೊಂಡಿರ್ತಕ್ಕಂಥ ಒಂದು ಮಾನದಂಡ ಇದೆ. ಏನು ಮಾನದಂಡ ಅಂತಂದರೆ, ಈಗ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಮಳೆ ಬರಬೇಕು, ಮೇ ತಿಂಗಳಿನಲ್ಲಿ ಎಷ್ಟು ಮಳೆ ಬರಬೇಕು, ಜೂನ್ನಲ್ಲಿ ಎಷ್ಟು ಮಳೆ ಬರಬೇಕು, ಜುಲೈನಲ್ಲಿ ಎಷ್ಟು ವಾಡಿಕೆ ಏನು ವಾಡಿಕೆ ಇದೆ ಆಯಾ ತಿಂಗಳಲ್ಲಿ ಅಷ್ಟು ವಾಡಿಕೆಯಷ್ಟು ಮಳೆ ಆಗಬೇಕು ಅಂತಕ್ಕಂಥದ್ದು ಒಂದು ಮಾನದಂಡ ಇದೆ. ಆದರೆ ಇವತ್ತಿನ ದಿನ ಏನಾಗಿದೆ, ನಾವು ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಆಯಾ ತಿಂಗಳು ವಾಡಿಕೆಯಷ್ಟು ಮಳೆ ಆಗಲಿಲ್ಲ. ಮುಂಗಾರಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ಮಳೆ ಆಯಿತು, ಒಂದು 2-3 ಹದ ಒಳ್ಳೆಯ ಮಳೆ ಬಂತು. ಆ ಮಳೆ ಚೆನ್ನಾಗಿ ಬಂದಿರೋ ಕಾರಣ ಇಲ್ಲಿರ್ತಕ್ಕಂಥ ನಮ್ಮ ಅನ್ನದಾತ ದೇವರುಗಳು, ರೈತರು ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ತೊಡಕೊಂಡು ಸಂಪೂರ್ಣ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಭೂಮಿಯನ್ನು ಹಸನ್ ಮಾಡಿದ್ರು. ಈ ಮುಂಗಾರಲ್ಲಿ ಏಪ್ರಿಲ್ ಮತ್ತು ಮೇ ಫಸ್ಟ್ ವೀಕಲ್ಲಿ ಬಿದ್ದಂಥ ಮಳೆನಲ್ಲಿ ರೈತರುಗಳು ಬಿತ್ತನೆ ಬೀಜವನ್ನು ಮಾಡಿದ್ರು. ತದನಂತರದಲ್ಲಿ ಮೇ ಮತ್ತು ಜೂನ್ನಲ್ಲಿ ಮಳೆ ಆಗಲಿಲ್ಲ. ವಾಡಿಕೆಯಷ್ಟು ಮಳೆ ಆಗದೆ ಇರೋ ಕಾರಣಕ್ಕೆ ಮುಂಗಾರಲ್ಲಿ ಮುಂದೆ ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಮೇ ಮೊದಲನೇ ವಾರದಲ್ಲಿ ಬಿದ್ದಂಥ ಮಳೆಗಳಿಗೆ ರೈತರು ಸಂಪೂರ್ಣವಾಗಿ ಕೃಷಿ ಚಟುವಟಿಕೆಯನ್ನು ಮಾಡಿಕೊಂಡು ಬಿತ್ತನೆ ಬೀಜವನ್ನು ಮಾಡಿದ್ರು. ತದನಂತರದಲ್ಲಿ ಬಿತ್ತನೆ ಬೀಜವನ್ನು ಮಾಡಿರ್ತಕ್ಕಂಥ ರೈತರು ತದನಂತರದಲ್ಲಿ ಮೇ ಮತ್ತು ಜೂನ್ನಲ್ಲಿ ವಾಡಿಕೆಯಷ್ಟು ಮಳೆ ಆಗಲಿಲ್ಲ. ವಾಡಿಕೆಯಷ್ಟು ಮಳೆ ಆಗದೆ ಇರೋ ಕಾರಣಕ್ಕೆ ಬಿತ್ತಿರ್ತಕ್ಕಂಥ ಮೊಳಕೆ ಹೊಡಿರ್ತಕ್ಕಂಥ ಬೆಳೆ ಎಲ್ಲ ಒಣಗಿ ಹೋಗಿತ್ತು. ಆ ಕಾರಣಕ್ಕೆ ಏನಾಗಿದೆ, ಇವತ್ತು ಮುಂಗಾರು ಮಳೆ ಆಯಿತು, ತದನಂತರದಲ್ಲಿ ಮಳೆ ಬರದೇ ಇರೋ ಕಾರಣಕ್ಕೆ ಬಿತ್ತನೆ ಬೀಜ ಮಾಡಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಒಣಗಿ ಇವತ್ತು ಎಲ್ಲಿ ನೋಡಿದ್ರು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಹೊಲಗಳಲ್ಲಿ ಹಸಿರು ಬರ ಕಾಣ್ತಾ ಇರ್ತಕ್ಕಂಥದ್ದು. ಹಸಿರು ಬರ ಏನಾಯಿತು, ಮುಂಗಂಡು ಮಳೆ ಬೀಳ್ತು, ರೈತರು ಬಿತ್ತನೆ ಬೀಜ ಮಾಡಿದ್ರು, ಬೆಳೆ ಬೆಳೀತು, ನಂತರ ಮಳೆ ಹೋಗಿರೋ ಕಾರಣಕ್ಕೆ ಸಂಪೂರ್ಣವಾಗಿ ಬೆಳೆ ಬಂದು ಸಂಪೂರ್ಣವಾಗಿ ಹಸಿರಾಗಿ ಸಂಪೂರ್ಣ ಒಣಗೋಗಿರ್ತಕ್ಕಂಥದ್ದನ್ನು ನಾವು ಇದನ್ನು ಹಸಿರು ಬರ ಅಂತ ಕರಿತಿದ್ವಿ. ಇದು ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂಥ ಬರ. ಈ ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಹಸಿರು ಬರವನ್ನು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ ಸಂಪೂರ್ಣ ಬಂಡವಾಳವನ್ನು ಭೂಮಿ ಮೇಲೆ ರೈತರು ಹಾಕಿದ್ರು, ಮಳೆ ಹೋಯ್ತು, ಬೆಳೆ ಒಣಗೋಯ್ತು. ಇದು ಸಂಪೂರ್ಣ ಹಸಿರು ಬರ ಆಗಿರೋದ್ರಿಂದ ಇದು ಹಸಿರು ಬರ ಅಂತ ಡಿಕ್ಲೇರ್ ಮಾಡಿ ಸಮರೋಪಾದಿಯಲ್ಲಿ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡಬೇಕು. ಸನ್ಮಾನ್ಯ ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಅವರು ದಾವಣಗೆರೆಯಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ, ನಾವು ಈಗಲೇ ಬರಗಾಲ ಘೋಷಣೆ ಮಾಡೋದು ಕಷ್ಟ ಆಗ್ತದೆ, ಆಗಸ್ಟಲ್ಲಿ ಮಳೆ ಬರ್ಬೋದು, ನೋಡಿಕೊಂಡು ನಾವು ಬರದ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸನ್ಮಾನ್ಯ ಸಚಿವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಆಯಾ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಆದರೆ ಮಾತ್ರ ಕೃಷಿ ಚಟುವಟಿಕೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಆಯಾ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಆಗದೇ ಇರೋ ಕಾರಣಕ್ಕೆ, ಬೆಳೆ ನಾಶ ಆಗಿರೋ ಕಾರಣಕ್ಕೆ ಸಂಪೂರ್ಣ ಹಸಿರು ಬರ, ಸಂಪೂರ್ಣ ಬರ ಅಂತ ಹೇಳಿ ಘೋಷಣೆ ಮಾಡಿ ರೈತನ ಹಿತ ಕಾಪಾಡ್ತಕ್ಕಂಥ ಕಾನೂನುಗಳನ್ನು, ನೀತಿಗಳನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಜಿಲ್ಲಾ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತಿದ್ದೀನಿ. ಅದರ ನಂತರದಲ್ಲಿ ಸಂಪೂರ್ಣವಾಗಿ ಈ ಕೂಡಲೇ ಇಂಥ ಪರಿಸ್ಥಿತಿನಲ್ಲಿ ಸನ್ಮಾನ್ಯ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಹೇಳ್ತಾರೆ, ಸಂಪೂರ್ಣ ಬರ ಎದುರಿಸಲಿಕ್ಕೆ ಸಜ್ಜಾಗಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಆದರೆ ನಮ್ಮ ಸಚಿವರು, ಇಂಧನ ಸಚಿವರು, ದಾವಣಗೆರೆ ಉಸ್ತುವಾರಿ ಸಚಿವರು ಹೇಳ್ತಾರೆ, ಇನ್ನೂ ನಾವು ಆಗಸ್ಟ್ ತನಕ ಕಾಯಬೇಕು ಅಂತಕ್ಕಂಥದ್ದು. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಈ ಕೂಡಲೇ
ಈ ಕೂಡಲೇ ತಕ್ಷಣ ಬರ ಪರಿಹಾರವನ್ನು ಕೊಡೋ ಅಂಥದ್ದು, ಸಂಪೂರ್ಣ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಆಗಿದೆ. ಕೂಡಲೇ ಏನು ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ನಿಷ್ಕ್ರಿಯ ಆಗಿದ್ದಾವೆ, ಈ ಕೂಡಲೇ ರೈತನ ಹಿತ ಕಾಪಾಡೋ ನಿಟ್ಟಿನಲ್ಲಿ ಬರಗಾಲ ಘೋಷಣೆ ಮಾಡಿ ರೈತರ ಹಿತವನ್ನು ಕಾಪಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಕೆಲಸ ಮಾಡದೆ ಹೋದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಈ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಈ ಮೀಡಿಯಾದ ಮುಖಾಂತರ ನಾವು ಎಚ್ಚರಿಸಬೇಕಾಗಿದೆ. ಈಗಾಗಲೇ ಮೊದಲನೇದಾಗಿ ಈ ಕೂಡಲೇ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಅವಳಿ ತಾಲೂಕುಗಳಾಗಿರ್ತಕ್ಕಂಥ ಹೊನ್ನಾಳಿ ಮತ್ತು ನ್ಯಾಮತಿಯನ್ನು ಇದೇ ಕಾಂಗ್ರೆಸ್ ಸರ್ಕಾರದ ಶಾಸಕರಾಗಿರ್ತಕ್ಕಂಥ DG ಶಾಂತನಗೌಡರು ಇಲ್ಲೂ ಕೂಡ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು DG ಶಾಂತನಗೌಡರು ಅವರಿಗೆ ನಾವು ಒತ್ತಾಯ ಮಾಡ್ತೀವಿ. ಈ ಕೂಡಲೇ ವಾಡಿಕೆಯಷ್ಟು ಮಳೆ ಆಗಲಿಲ್ಲ, ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗದೆ ಇರೋಂಥ ಪರಿಸ್ಥಿತಿನಲ್ಲಿ ಹಸಿರು ಬರ ಆಗಿರೋ ಕಾರಣಕ್ಕೆ ಈ ಕೂಡಲೇ ನಾವು ಈ ಶಾಸಕರಿಗೆ ಒತ್ತಾಯ ಮಾಡ್ತೀವಿ, ಕೂಡಲೇ ಈ ವಿಧಾನಸಭಾ ಕ್ಷೇತ್ರದ ಅವಳಿ ತಾಲೂಕುಗಳನ್ನು ಬರಗಾಲ ಅಂತ ಹೇಳಿ ಘೋಷಣೆ ಮಾಡಬೇಕು, ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಶಾಸಕರಿಗೆ ನಾವು ಒತ್ತಾಯ ಮಾಡ್ತೀವಿ. ಅದರ ಜೊತೆಗೆ ತಾವು ಹೇಳ್ತಾ ಇದ್ದೀರಿ ಕೆರೆಗಳ ನೀರು ತುಂಬಿಸೋ ಯೋಜನೆ ಅಂತಕ್ಕಂಥದ್ದು, ಈಗಾಗಲೇ 520 ಕೋಟಿಯಲ್ಲಿ ಈ ಕೆರೆ ತುಂಬಿಸೋ ಯೋಜನೆಯಲ್ಲಿ ಕಾಮಗಾರಿ ಎಲ್ಲ ಪೂರ್ಣವಾಗಿ ಮುಗಿದಿದ್ದು, ಎಲ್ಲ ಕಾಮಗಾರಿ ಪೈಪ್ಲೈನ್ ಕೆಲಸ ಆಗಲಿ ಎಲ್ಲ ಕೆರೆಗಳಿಗೆ ನೀರು ಹಾಕ್ತಕ್ಕಂಥದ್ದು ಎಲ್ಲ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ. ಇವತ್ತು ಆ ಇಲಾಖೆ ಹೇಳ್ತಾ ಇದೆ, ಇವತ್ತು ಆ ಕಡೆ ಭಾಗದ ನ್ಯಾಮತಿ ತಾಲೂಕಿನ ಕೆರೆಗಳಿಗೆ ಇವತ್ತು ಕೂಡ ಕೆರೆಗಳನ್ನು ತುಂಬಿಸ್ತಕ್ಕಂಥ ನೀರು ಬರ್ತಾ ಇಲ್ಲ. ಕಾರಣ ಇವತ್ತು ವಿದ್ಯುತ್ ಶಕ್ತಿಯ ಕನೆಕ್ಷನ್ ಆಗಲಿಲ್ಲ. ಅದು ತಾಂತ್ರಿಕ ದೋಷಗಳಿಂದ ನಮ್ಮ ಎಲ್ಲ ಪರಿಪೂರ್ಣವಾದ ಕೆಲಸ ಮುಗಿದಿದೆ. ತಾಂತ್ರಿಕವಾಗಿ ವಿದ್ಯುತ್ ಕನೆಕ್ಷನ್ ಆಗದೇ ಇರೋ ಕಾರಣಕ್ಕೆ ಇವತ್ತು ಕೆರೆ ತುಂಬಿಸೋ ಯೋಜನೆ ಸ್ಥಗಿತವಾಗಿದೆ. ನಾವು ಈಗಾಗಲೇ ಸಾಕಷ್ಟು ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೀವಿ. ಈ ಕೂಡಲೇ ಸಂಪೂರ್ಣವಾಗಿ ಎಲ್ಲ ಕಾಮಗಾರಿ ಮುಗಿದಿದ್ರೂ ಕೂಡ ನೀವು ಕರೆಂಟ್ ಕನೆಕ್ಷನ್ ಆಗಿಲ್ಲ ಅಂತ ತಾಂತ್ರಿಕ ದೋಷಗಳನ್ನು ಹೇಳ್ಕೊಳ್ತಾ 2 ರಿಂದ 3 ವರ್ಷ ಫಲಾನುಭವಿಗಳಿಗೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನು ಚಾಲನೆ ಕೊಡ್ತಾ ಇರತಕ್ಕಂಥದ್ದು ಇದು ಅವೈಜ್ಞಾನಿಕವಾಗಿದೆ. ಇಂಥ ಬರಗಾಲದ ಸ್ಥಿತಿನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಸಂಪೂರ್ಣ ಮಳೆಯಾಗಿ ತುಂಗಾ ನದಿ ತುಂಬಿ ಹರಿತಾ ಇದೆ. ಇಂಥ ಕಾಲದಲ್ಲಿ ತಕ್ಷಣ ಏನು ತಾಂತ್ರಿಕ ದೋಷವಾಗಿರ್ತಕ್ಕಂಥ ವಿದ್ಯುತ್ ಕನೆಕ್ಷನನ್ನು ಕರೆಕ್ಟಾಗಿ ಕೆಲಸ ಮಾಡಿಕೊಂಡಿದ್ರೆ ಇವತ್ತು ಕೆರೆ ತುಂಬಿಸೋದಕ್ಕೆ ಚಾಲನೆ ಕೊಡ್ಬೋದಾಗಿತ್ತು. ಈ ತಾಂತ್ರಿಕತೆನ ಕರೆಂಟ್ ಕನೆಕ್ಷನ್ ಇಲ್ಲ ಅಂತ ಹೇಳ್ತಕ್ಕಂಥ ತಾಂತ್ರಿಕವಾಗಿರ್ತಕ್ಕಂಥ ವಿಚಾರವನ್ನು ಬದಿಗಿಟ್ಟು ಈ ಕೂಡಲೇ ತಕ್ಷಣ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ತಕ್ಷಣ ವಿದ್ಯುತ್ ಕನೆಕ್ಷನನ್ನು ಕೊಟ್ಟು ಏನು ಆ ಕೆರೆಗಳ ನೀರು ತುಂಬಿಸೋ ಯೋಜನೆನ ಕೂಡಲೇ ಚಾಲನೆ ಕೊಡಬೇಕು, ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದೇ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಇವ್ರದೇ ಸರ್ಕಾರ ಇದೆ. ಇವತ್ತು ತಾಂತ್ರಿಕ ಟೆಕ್ನಿಕಲ್ ಇಶ್ಯೂನ ಹೇಳ್ಕೊಳ್ತಾ ಅದನ್ನು ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ. ಎಂಥ ಸಮಸ್ಯೆ ಇದ್ರೂ ಕೂಡ ಇವತ್ತು ಭೀಕರ ಬರಗಾಲದ ಪರಿಸ್ಥಿತಿ ಇದೆ. ಈ ಕೂಡಲೇ ಅದನ್ನು ಕೆರೆಗಳನ್ನು ನೀರು ತುಂಬಿಸೋದಕ್ಕೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ. ಮಾನ್ಯ ಶಾಸಕರಾದ DG ಶಾಂತನಗೌಡರು ಅಂದ್ರೆ ಮೀಟಿಂಗ್ ಕರೆದಿದ್ದಾರೆ ಸರ್. ಅಂದ್ರೆ ಏನು 450 ಕೋಟಿ ಕುಡಿಯುವ ನೀರು ಇರ್ಬೋದು, ಹೊಳೆ ತುಂಬಿಸುವಂತ 2 ಅವಳಿ ತಾಲೂಕಿಗೆ 240 ಕೆರೆಗಳನ್ನು ತುಂಬಿಸುವಂಥದ್ದು ಯೋಜನೆಯನ್ನ ನಾವು ಸದ್ಯದಲ್ಲೇ ಮಾಡ್ತೀನಿ ಅಂತ ಮಾನ್ಯ ಶಾಸಕರು ಹೇಳುವಂಥದ್ದು ಕೂಡ ಮಾಡಿದ್ರು. ಅಲ್ಲಿ ಬಿದರಗಟ್ಟೆ ಗ್ರಾಮದಲ್ಲಿ ಪವರ್ ಸ್ಟೇಷನ್ ಮಾಡ್ಲಿಕ್ಕೆ ಬಿಡಲಿಲ್ಲ ಆ ರೈತರು. ಗೋಕವಿ ಗ್ರಾಮದಲ್ಲಿ 6 ಎಕರೆ ಜಮೀನಿನಲ್ಲಿ ಅಂದರೆ KEBಯನ್ನ ಆ ರೈತರನ್ನ ಮನವೊಲಿಸುವಂಥ ಕೆಲಸವನ್ನು ಶಾಸಕ DG ಶಾಂತಗೌಡರು ಮಾಡಿ 6 ಎಕರೆ ಜಮೀನು ಭಾಗದಲ್ಲಿ KEB ಪವರ್ ಸ್ಟೇಷನ್ ಮಾಡುವಂಥದ್ದು ಕೂಡ ಮಾಡಿದಾರೆ ಅಂತಲೂ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಅದರ ಬಗ್ಗೆ ಉತ್ತರ ಯಾಕೆಂತ ಹೇಳಿ ಅವ್ರು ಸುಮ್ ಕುಂತಿಲ್ಲ ಅಂತ ಹೇಳಿ ಒಂದು ಕಡೆ ಮೊನ್ನೆ ಮಾತಾಡುವಂಥ ಸ್ಥಿತಿ ಅವರೇ ಹೇಳ್ತಾ ಇದ್ರು. ಇಲ್ಲಿ ಅದನ್ನು ಸದ್ಯದಲ್ಲೇ ಕೂಡ ಒಂದು 10 ಕಂಬವನ್ನು ಹಾಕಿಸಿ ಟೆಂಪ್ರರಿಯಾಗಿ ನಾವು ರೈತಾಪಿ ವರ್ಗದವರಿಗೆ ಏನು 200 ತುಂಬಿಸುವಂಥದ್ದು, ಆ ಕಡೆ ನ್ಯಾಮತಿ ಭಾಗ ಕೊನೆಯ ಭಾಗ ಗುಡ್ಡಳ್ಳಿ ಭಾಗದಿಂದ ನೆಡಗಿನಕೇರಿವರೆಗೆ ಕುಡಿಯುವ ನೀರಿನ ಯೋಜನೆಯನ್ನು ಕೊಡುವಂಥದ್ದು, ಕೆರೆ ನೀರು ತುಂಬಿಸುವಂಥದ್ದು, ಸದ್ಯದಲ್ಲೇ ಈಗ ಟೆಂಪ್ರವರಿ ನೀರು ಕೊಡುವಂಥದ್ದು ಕೂಡ ಮಾಡ್ತೇವೆ ಅಂತಲೂ ಕೂಡ ಅವತ್ತು ಹೇಳಿದರು. ಇದಾದ ನಂತರ ಇನ್ನೂ 1 ವರ್ಷದ ಒಳಗಡೆ ಏನು 450 ಕೋಟಿ ಅನುದಾನವನ್ನು ತೆಗೆದುಕೊಂಡು ಏನು ಗೋಕವಿ ಗ್ರಾಮದಿಂದ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗುವಂಥದ್ದು ಇನ್ನು 1 ವರ್ಷದೊಳಗೆ ಮಾಡ್ತೇವೆ ಅಂತಲೂ ಕೂಡ ಶಾಂತನಗೌಡರವರು ಶಪಥವನ್ನು ಕೂಡ ಮಾಡುವಂಥದ್ದು ಕೂಡ ಅಂದಿನ ಮೀಟಿಂಗ್ನಲ್ಲಿ ಕೂಡ ಹೇಳುವಂಥದ್ದು ಆಯಿತು. ಯಾಕೆ ಗಮನಕ್ಕೆ ತಂದೆ ಅಂತ ಹೇಳಿದರೆ ಇಲ್ಲ ಒಂದು ಕಡೆ ವಿಷಯಗಳು ಗೊತ್ತೇ ಇಲ್ಲದೆ ಇರ್ಬೋದೇನೋ ಅಂತ ಹೇಳಿ ತಮಗೆ
ಇದು ಸತ್ಯವಾದ ವಿಚಾರ. ಈಗ ನರಗಿನಕೆರೆ, ಮಲಗಿನಹಳ್ಳಿ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಗೆ ನೀರಿನ ಯೋಜನೆ ಪ್ರಾರಂಭ ಆಗಿದೆ. ಕೆರೆಗಳಿಗೆ ನೀರು ಬರ್ತಾ ಇದೆ, ಅಲ್ಲೇ ಚಾಲನೆ ಕೊಟ್ಟಿದ್ದಾರೆ. ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನ್ಯಾಮತಿ ತಾಲೂಕಿನ ಹೊಸಜೋಗ, ಹಳೆಜೋಗ, ಸವಳಂಗ, ಫಲನಹಳ್ಳಿ, ಚಟ್ನಹಳ್ಳಿ ಈ ಭಾಗದ ಕೆರೆಗಳ ಬಗ್ಗೆ ನಾನು ಮಾತಾಡ್ತಕ್ಕಂಥದ್ದು. ನಾನು ಇದನ್ನು ನಾನು ಯಾಕೆ ಇದನ್ನು ಹೇಳಬೇಕು ಅಂತಂದರೆ, ಕಳೆದ ಈಗಾಗಲೇ ಪವರ್ ಸ್ಟೇಷನ್ನಿಗೆ ಈಗಾಗಲೇ ನೀವು 6 ಎಕರೆ ಜಮೀನು ಮಂಜೂರಾಗಿದೆ, ಪವರ್ ಸ್ಟೇಷನ್ನು ಶಾಂಕ್ಷನ್ ಆಗಿದೆ. ಅದರ ಜೊತೆಗೆ ಇದು ಪವರ್ ಸ್ಟೇಷನ್ನಿಗೆ ಒಂದು 3 ಎಕರೆ ಮತ್ತು ಆ ನೀರಾವರಿ ಸಂಬಂಧಪಟ್ಟಂಥ ಕಾಮಗಾರಿ ಮಾಡಿರ್ತಕ್ಕಂಥ ಆ ಇಲಾಖೆಗೆ 3 ಎಕರೆಯನ್ನು ಶಾಂಕ್ಷನ್ ಆಗಿರೋದು ನಿಜ. ಆ ಕಾಮಗಾರಿ ನಡೀತಾ ಇದ್ದದ್ದು ನಿಜ. ಆದರೆ ಮೊದಲೇ ಪ್ರಕಾರ ಆ ಪವರ್ ಸ್ಟೇಷನ್ನಿಗೆ ಕನೆಕ್ಷನ್ ಮಾಡೋಕ್ಕೆ 38 ಟವರ್ ಅವಶ್ಯಕತೆ ಇದೆ. ರೈತರು ಹೊಲದಲ್ಲಿ ಟವರ್ ತಗೊಂಡು ಹೋಗಬೇಕು ಅಂತ ಇತ್ತು. ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ಅದು ಕ್ಯಾನ್ಸಲ್ ಆಗಿರೋದು ನಿಜ. ಈಗ ಅದನ್ನು ಕ್ಯಾನ್ಸಲೇಷನ್ ಮಾಡಿ ಡೈರೆಕ್ಟಾಗಿ 13 ಟವರನ್ನು ಕೊಟ್ಟು 13 ಟವರ್ ಮುಖಾಂತರ ಆ ಪವರ್ ಸ್ಟೇಷನ್ನಿಗೆ ಪವರನ್ನು ಸಂಪರ್ಕ ಮಾಡೋದಕ್ಕೆ ಎಲ್ಲ ಯೋಜನೆಗಳು ಸಿದ್ಧವಾಗಿರೋದು ನಿಜ. ಆದರೆ ನಾನೇನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಇವತ್ತು ನೇರವಾಗಿ ಸಂಪರ್ಕ ಮಾಡಲಿಕ್ಕೆ 13 ಟವರ್ನಲ್ಲಿ ಕನೆಕ್ಷನ್ ಕೊಡೋದಕ್ಕೆ ವರದಿ ರೆಡಿ ಆಗಿರೋದು ನಿಜ. ಆದರೆ 13ರಲ್ಲಿ 7 ಟವರು ಏನು ಆ ಇಲಾಖೆ, ನೀರಾವರಿ ಇಲಾಖೆಯ ಜಾಗದಲ್ಲೇ ಬರ್ತಕ್ಕಂಥದ್ದು. ಇನ್ನು 6 ಟವರ್ಗಳು, ಕೆಲವು 5 ಟವರ್ಗಳು ರೈತರ ಜಮೀನಲ್ಲಿ ಬರ್ತವೆ, ಇನ್ನು 3 ಯಾವುದೋ ಸರ್ಕಾರಿ ಜಮೀನಲ್ಲೇ ಬರ್ತಾ ಇದ್ದಾವೆ. ನಾನು ಏನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಈಗ ಅಂದರೆ, ಈಗಾಗಲೇ ಎಲ್ಲ ಕಾಮಗಾರಿ ಮುಗಿದಿದೆ. ವಿದ್ಯುತ್ ಸಂಪರ್ಕದ ಒಂದನ್ನೇ ಹೇಳ್ಕೊಂಡು ಇದು ಇವ್ರದೇ ಸರ್ಕಾರ ಇದೆ, ಇವ್ರದೇ ಮಂತ್ರಿಗಳಿದ್ದಾರೆ. ಇಂಥ ಪರಿಸ್ಥಿತಿಯನ್ನು ಪರಿಗಣಿಸಿ ಸರ್ಕಾರದ ಮಂತ್ರಿಗಳಿಗೆ ಸಂಪೂರ್ಣವಾಗಿ ವಿವರಿಸಿ, ಇವತ್ತು ಭೀಕರ ಬರಗಾಲ ಇದೆ, ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ, ನಾವು ಕನಿಷ್ಠ ತಕ್ಷಣವೇ ಈ ಕೆಲಸ ಆಗಬೇಕು. ಕನಿಷ್ಠ ತಾಂತ್ರಿಕ ವಿದ್ಯುತ್ ಸಂಪರ್ಕದ ನೆಪ ಹೇಳಿಗೆ 3 ವರ್ಷ ಆಯಿತು. ನಾನು ಶಾಸಕರಿಗೆ ಒತ್ತಾಯ ಮಾಡ್ತೀನಿ, ನಿಮ್ಮ ಸರ್ಕಾರ ಇದೆ, ನಿಮ್ಮ ಮಂತ್ರಿಗಳಿಗೆ ಹೇಳಿ ಈ ಕೂಡಲೇ ಸಮರೋಪಾದಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ, ಇವತ್ತಿನ ಟೆಕ್ನಾಲಜಿಯಲ್ಲಿ ಅದು ದೊಡ್ಡ ವಿಚಾರ ಅಲ್ಲ. ಇವತ್ತಿನ ಪರಿಸ್ಥಿತಿಯನ್ನು ಪರಿಗಣಿಸಿ ಈ ಕೂಡಲೇ ಅದನ್ನು ವಿದ್ಯುತ್ ಸಂಪರ್ಕವನ್ನು ಕೊಡೋಂಥ ಕೆಲಸ ಮಾಡಿ. ಇನ್ನು 15 ದಿನದಲ್ಲಿ ತುಂಬಿ ಹರಿತಾ ಇರೋ ನದಿಗೆ ನೀರನ್ನು ಜಾಕ್ವಾಲ್ ಆಲ್ರೆಡಿ ಗೋವನಕೋವಿ, ಚೀಲೂರಲ್ಲಿ ಜಾಕ್ವಾಲ್ ಆಗಿದೆ. ಟೆಸ್ಟಿಂಗು ನಡೆದಿದೆ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಟೆಸ್ಟಿಂಗ್ ಕೂಡ ನಡೆದಿದೆ. ಸರ್, ಅವತ್ತು ಅವ್ರು ಏನು ಹೇಳಿದ್ರು ಅಂದರೆ, ಏನು ಈಗ ಪರ್ಮನೆಂಟ್ ಸೊಲ್ಯೂಷನ್ ಇನ್ನು 1 ವರ್ಷದೊಳಗನೆ ಸ್ಪೆಷಲ್ ಗ್ರಾಂಟ್ ಮುಖ್ಯಮಂತ್ರಿ ಅಂತ ತಂದು ಇನ್ನು 1 ವರ್ಷದ ಒಳಗೆ ಅದನ್ನು ಪರಿಪೂರ್ಣ ಮುಗಿಸುವಂಥ ಕೆಲಸ ಪ್ರಾಮಾಣಿಕ ಮಾಡ್ತಾನೆ ಅಂತ ಒಂದು. ಈಗ ತಾತ್ಕಾಲಿಕವಾಗಿ ಏನೋ ಒಂದು 10 ಕಂಬವನ್ನು ಹಾಕಿ ಇಮಿಡಿಯೇಟಾಗಿ ಒಂದು ವಾರ 15 ದಿವಸದೊಳಗೆ ನಾನು ಚಾಲನೆ ನೀಡ್ತೀನಿ ಅಂತ ಅವತ್ತಿನ ಮೀಟಿಂಗಲ್ಲಿ ಹೇಳುವಂಥದ್ದು ಕೂಡ ಮಾಡಿದರು. ಅದು ಒಂದು ಕ್ಲಾರಿಟಿ ಕೊಡುವಂಥದ್ದು ಅಲ್ಲಲ್ಲ, ನಾವು ಹೇಳ್ತಾ ಇದ್ದೀವಿ, ಈಗಾಗಲೇ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಜೊತೆ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಇದು ಅಂಥ ಒಂದು ಭಾರಿ ಟೆಕ್ನಿಕಲ್ ಇಶ್ಯೂ ಅಲ್ಲ. ಈ ಕೂಡಲೇ ತಕ್ಷಣ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, ತಕ್ಷಣ ನೀವು ಈ ಕೂಡಲೇ ವಿದ್ಯುತ್ ಶಕ್ತಿ ಸಂಪರ್ಕವನ್ನು ಕೊಟ್ಟು, ಆಲ್ರೆಡಿ ಇವತ್ತು 450ರಿಂದ 500 ಕೋಟಿ ಸರ್ಕಾರ ವ್ಯಯ ಮಾಡಿದೆ. ಈಗ ಆಲ್ರೆಡಿ 3 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಕಾರಣ ವಿದ್ಯುತ್ ಸಂಪರ್ಕ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ತಕ್ಷಣ ಇಷ್ಟು ಹಣವನ್ನು ರೈತರ ಪರವಾಗಿ ವ್ಯಯ ಆಗಿದೆ. ಈ ಕೂಡಲೇ ಇದು ದೊಡ್ಡ ಇಶ್ಯೂ ಅಲ್ಲ. ಈ ಕೂಡಲೇ ವಿದ್ಯುತ್ ಶಕ್ತಿ ಸಂಪರ್ಕವನ್ನು ಮಾಡಿಸಿ 1 ವಾರದಲ್ಲಿ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಆ ಕಡೆ ನ್ಯಾಮತಿ ಭಾಗದ ಆ ಕೆರೆಗಳು ಸಂಪೂರ್ಣವಾಗಿ ಒಣಗೋಗಿದ್ದಾವೆ. ಜನತೆ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಆ ಕಾರಣಕ್ಕೆ ನಮ್ಮ ಒತ್ತಾಯ ಇದೆ, ಕೂಡಲೇ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಜೋಡಿಸಿ ಅವರ ಮಂತ್ರಿಗಳ ಸರ್ಕಾರಕ್ಕೆ ಒತ್ತಡ ತಂದು ಕೂಡಲೇ ಈ ಪೂರ್ಣವಾದಂಥ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿ ನೀರನ್ನು ಹರಿಸಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪಂಥೀಯ ಅಧಿಕಾರಿಗಳು, ಶಾಸಕರು ಸ್ಪಂದಿಸಿದ್ರೆ ನಾವು ಅವ್ರಿಗೆ ಗೌರವಿಸ್ತೀವಿ, ಇಲ್ಲದೆ ಇದ್ರೆ ಉಗ್ರ ಹೋರಾಟವನ್ನು ಮಾಡಲೇಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ಕಾರ. ಖಂಡಿತವಾಗಿ ಮಾಡ್ತೀನಿ. ಸನ್ಮಾನ್ಯ ಗೌರವಾನ್ವಿತ ಇಂಧನ ಸಚಿವರಿಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸನ್ಮಾನ್ಯ ಜಾರ್ಜ್ ಅವರಿಗೆ ಮಾಹಿತಿ ಕೊರತೆ ಅಂತ ನನಗೆ ಅನಿಸ್ತಾ ಇರೋದು.
ಒಂದು ಕಡೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳ್ತಾರೆ, ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಬರ ಎದುರಿಸಲಿಕ್ಕೆ ಸಿದ್ಧವಾಗಬೇಕು ಅಂತಕ್ಕಂಥ ಹೇಳಿಕೆಯನ್ನು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಆದರೆ ಇಲ್ಲಿ ಜಾರ್ಜ್ ಅವರು ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಅವರು ಹೇಳ್ತಾರೆ, ನಾವು ಸಂಪೂರ್ಣವಾಗಿ ಆಗಸ್ಟ್ ತಿಂಗಳ ತನಕ ಕಾದು ಅಲ್ಲಿ ನಾವು ಪರಿಶೀಲನೆ ಮಾಡಿ ಬರ ಘೋಷಣೆ ಮಾಡ್ತಕ್ಕಂಥದ್ದನ್ನು ತೀರ್ಮಾನ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸನ್ಮಾನ್ಯ ಜಾರ್ಜ್ ಅವರಿಗೆ ಮಾಹಿತಿಯ ಕೊರತೆ ಅಂತಕ್ಕಂಥದ್ದು ನನಗೆ ಎದ್ದು ಕಾಣಿಸ್ತಾ ಇದೆ. ಯಾಕೆಂತಂದರೆ ಈಗಾಗಲೇ ಸರ್ಕಾರದ ಮಾನದಂಡಗಳ ಪ್ರಕಾರ ಆಯಾ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಆಗಬೇಕು, ವಾಡಿಕೆಯಷ್ಟು ಮಳೆ ಆದಾಗ ಮಾತ್ರ ಅಲ್ಲಿ ಕೃಷಿ ಚಟುವಟಿಕೆ ನಡೆಯುತ್ತೆ, ಬೆಳೆ ಬೆಳೆಯುತ್ತೆ. ಸಂಪೂರ್ಣ ಮಳೆನೇ ಬರ್ತಾ ಇರೋದ್ರಿಂದ ತಕ್ಷಣ ಜಾರ್ಜ್ರವರಿಗೆ ವಿನಂತಿ ಮಾಡ್ತೀವಿ, ಜಿಲ್ಲಾ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀವಿ, ಈ ಕೂಡಲೇ ಬರಗಾಲ ಘೋಷಣೆ ಮಾಡಿ ಅಂತಕ್ಕಂಥದ್ದು. ಒಂದು, ಈ ರಾಜ್ಯದಲ್ಲಿ ಎಲ್ಲೂ ಕೂಡ ವಾಡಿಕೆಯಷ್ಟು ಮಳೆ ಆಗಿಲ್ಲ. ಅವರೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು, ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇದ್ದಾವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಇಡೀ ರಾಜ್ಯದಲ್ಲಿ ಭೀಕರವಾಗಿರ್ತಕ್ಕಂಥ ಬರಗಾಲ ಪರಿಸ್ಥಿತಿ ಇದೆ, ಬರಗಾಲವನ್ನು ಎದುರಿಸಲಿಕ್ಕೆ ಸಜ್ಜಾಗಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳುವಾಗ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಬರಗಾಲದ ಛಾಯೆ ಮೂಡಿರ್ತಕ್ಕಂಥದ್ದು ಅವರು ಮನಗಂಡೆ ಇಡೀ ರಾಜ್ಯ ಬರಗಾಲ ಸ್ಥಿತಿನಲ್ಲಿದೆ, ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧವಾಗಬೇಕು ಅಂತಕ್ಕಂಥದ್ದನ್ನು ಹೇಳಿರೋದಕ್ಕೆ ಇವತ್ತು ಅದನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕು. ಸಂಪೂರ್ಣವಾಗಿ ಇಡೀ ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಸಂಪೂರ್ಣ ಅದು ಕೋಆಪರೇಟಿವ್ ಸಹಕಾರ ಕ್ಷೇತ್ರ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ಗಳ ಸಾಲ ಇರ್ಬೋದು, ಸಂಪೂರ್ಣ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು. ಯಾಕಂತಂದರೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಅದರ ಜೊತೆಗೆ ರೈತ ಗ್ಯಾರಂಟಿಯನ್ನು ಘೋಷಣೆ ಮಾಡೋದ್ರ ಮುಖಾಂತರ ಇಡೀ ರಾಜ್ಯದ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡೋದ್ರ ಮುಖಾಂತರ ರೈತ ಗ್ಯಾರಂಟಿಯನ್ನು ಈ ಸರ್ಕಾರ ಕೊಡಬೇಕು ಅಂತ ಹೇಳೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ.